ಇದು 60 ಆಯ್ತು ಅವಾಗ ತಗೊಂಡಾಗ ಆನ್ ರೋಡ್ 60 ಲಕ್ಷ ಆಯ್ತು. ಕಾರ್ ಹಂಗಾದ್ರೆ ತಗೊಂಡ್ಮೇಲೆ ಕಲ್ತಿದ್ದ ಮುಂಚೆನೆ ಕಲ್ತಿದ್ದ? ಅಂದ್ರೆ ಅದೇ ಮ್ಯಾನ್ಯುಯಲ್ ಗೊತ್ತಿತ್ತು, ಆಟೋಮ್ಯಾಟಿಕ್ ಇದ್ರಲ್ಲೇ ಕಲ್ತಿದ್ದು. ಸೊ ನಾನು ಸುಮ್ಮನೆ ಕಾರ್ ಹೋಗಿ ನಿಲ್ಲಿಸ್ತೀನಿ, ಇಲ್ಲಿ ಪಾನಿಪುರಿ ಚೆನ್ನಾಗಿದೆ. ಆಕ್ಚುಲಿ ಯೂನಿವರ್ಸಿಟಿ ಎದುರುಗಡೆ ಪಾನಿಪುರಿ ನಂದು ಫಸ್ಟ್ ವಿಡಿಯೋ ವೈರಲ್ ಆಗಿದ್ದು. ನಿಮ್ದು ಇದು ಪ್ರೊಡಕ್ಷನ್ ಟೀಮ್ ಎಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ, ನೀವು ಇನ್ವೆಸ್ಟ್ ಮಾಡಿದ್ರೆ ಟೋಟಲ್ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಇವಾಗ ಡ್ರೋನ್, ಕ್ಯಾಮ್ರಾ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು 10-12 lakhs ಆಗಿರುತ್ತೆ. ಅಂದರೆ ಇದು ಮಿನಿ ಕೂಪರಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಇನ್ಫ್ಲುಯೆನ್ಸರ್ ಅಂದರೆ ಮಿನಿ ಕೂಪರಲ್ಲೇ ಹೋಗೋದು, ಕ್ಲೈಂಟ್ಸ್ದು ಸ್ವಲ್ಪ ದೂರ ಹೋಗಬೇಕು ಅಂದರೆ ಕಿಯಾ. ಇದನ್ನು ಪಾರ್ಟ್ ಟೈಮ್ ಥರ ಸ್ಟಾರ್ಟ್ ಮಾಡಲಿ, ಇಫ್ ಇಟ್ ವರ್ಕ್ಸ್ ಔಟ್ ದೆನ್ ಡೆಫಿನೆಟ್ಲಿ, ಬಿಕಾಸ್ ಟುಡೇಸ್ ಟ್ರೆಂಡ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ. ಸೊ ಓರ್ತು ಅಂದರೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿರುತ್ತೆ. ಎಂಗೇಜ್ಮೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾಲೋವರ್ಸ್ಗಿಂತ. ಎಷ್ಟು ಶೇರ್ಸ್ ಬರ್ತಿದೆ, ಎಷ್ಟು ಲೈಕ್ಸ್ ಬರ್ತಿದೆ, ಎಷ್ಟು ನೀವು ತೋರಿಸಿರೋ ಜಾಗಕ್ಕೆ ಜನ ಹೋಗ್ತಾ ಇದ್ದಾರೆ. ಸೊ ಐ ಥಿಂಕ್ ಅದನ್ನು ಕನ್ಸಿಡರ್ ಮಾಡ್ಬೇಕು ನಾವು. ಮೇನ್ ಪ್ರಮೋಷನ್ಸ್ ಅಂತ ಚಿಕ್ಕಮಂಗ್ಳೂರು, ವಯನಾಡು, ಊಟಿ, ಕೂರ್ಗ್, ಮೈಸೂರು, ಬ್ಯಾಂಗ್ಳೂರು, ಅದಂದ್ರೆ ಹೋಮ್ ಸ್ಟೇಸು, ರೆಸಾರ್ಟ್ಸ್. ಡಿಜಿಟಲ್ ಮಾರ್ಕೆಟಿಂಗ್ ಅವನು ಆರಾಮಾಗಿ, ಹೀಸ್ ಅ ಸ್ಟೂಡೆಂಟ್ ಆ್ಯಕ್ಚುಲಿ, ಅವ್ರನ್ನೇ ಹೈಯರ್ ಮಾಡಿ, ಇಟ್ಸ್ ಬೇಸಿಕ್ಲಿ ಟ್ಯಾಲೆಂಟ್ ಪೂಲಿಂಗ್. ಈಗ ನೀವು ಯು ಆರ್ ಡೂಯಿಂಗ್ ಎಡಿಟಿಂಗ್ ರಿಯಲಿ ಗುಡ್, ಐ ಟೇಕ್ ದಮ್ ಇನ್. ನೀವು ಶೂಟಿಂಗ್ ಚೆನ್ನಾಗಿ ಮಾಡ್ತಿದ್ದೀರಾ, ಟೇಕ್ ದಮ್ ಇನ್. ಆಸ್ ಅ ಟೀಮ್ ಐ ವಾಂಟ್ ಟು ಗ್ರೋ. ಫ್ಯೂಚರಲ್ಲೂ ಕೂಡ ನೀವು ಇದನ್ನೇ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನಗೆ ಎಜುಕೇಷನ್ ಫೀಲ್ಡು ತುಂಬ ಇಂಟ್ರೆಸ್ಟ್ ಇದೆ, ಲೈಕ್ ಟೀಚಿಂಗ್. ಐ ಆಮ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್. ಸೊ ನೋಡೋಣ. ಓಕೆ, ನೈಸ್. ವಾವ್. ಸೊ ದಿಸ್ ಇಸ್ ದ ಕನ್ವರ್ಟೆಡ್ ಕಾರ್. ಕನ್ವರ್ಟ್ ಮಾಡಿರೋದಾ? ಓಕೆ, ಕೂರ್ಬೋದಾ ಮೇಘನಾ? ಕೂತ್ಕೊಳ್ಳಿ. ಓಕೆ, ನೋ ಪ್ರಾಬ್ಲಮ್ಯಾಟಿಕ್. ಓಕೆ, ಎಷ್ಟು ಈ ಕಾರ್ಗೆ ಎಷ್ಟು? ಇದು 60 ಆಯಿತು ಅವಾಗ ತಗೊಂಡಾಗ ಆನ್ ರೋಡು 60 ಲಕ್ಷ ಆಯಿತು ಆನ್ ರೋಡು. ಓಕೆ, ಡ್ಯಾಡಿ ಕೊಡ್ಸಿದ್ದ? ಹೌದು, ಆ್ಯಕ್ಚುಲಿ ಇಟ್ ವಾಸ್ ಅ ಬರ್ಡೇ ಗಿಫ್ಟ್. ಸೊ ನಂಗೆ ತುಂಬ ಇಷ್ಟ ಆಯಿತು ಕನ್ವರ್ಟಬಲ್ ಕಾರ್ ಇರಬೇಕು ಅಂತ. ಸೊ ಬರ್ಡೇಗೆ ಅಂತ ಬುಕ್ ಮಾಡಿ ಕೊಡಿಸಿದ್ದು. ಓಕೆ, ನೈಸ್. ಎಷ್ಟು ವರ್ಷ ಆಯಿತು ತಗೊಂಡು? ಇದು ಆಲ್ಮೋಸ್ಟ್ 3 years ಆಯಿತು. ಓಕೆ, ಏನೆಲ್ಲ ಮಾಡಿಫೈ ಮಾಡಿದ್ದೀರಾ ಇವಾಗ? ಆ್ಯಕ್ಚುಲಿ ಮಾಡಿಫೈ ಏನೂ ಮಾಡಿಲ್ಲ. ಐ ವಾಂಟೆಡ್ ಟು ಕೀಪ್ ಇಟ್ ಒರಿಜಿನಲ್. ಸೊ ಎಲ್ಲ ಇದೆ ಇನ್ ಕಾರ್ ಬಂದಿದ್ದು. ಆ್ಯಂಡ್ ಕೆಲವು ಜನ ಸ್ಟ್ರೈಪ್ಸ್ ಹಾಕ್ತಾರೆ, ಬಟ್ ಅದು ನಂಗೆ ಇಷ್ಟ ಇರಲಿಲ್ಲ. ಐ ವಾಂಟೆಡ್ ಟು ಲುಕ್ ರಿಯಲ್. ಸೊ ಆ್ಯಕ್ಚುಲಿ ಏನು ಮಾಡಿಫೈ ಇಲ್ಲ, ದಿಸ್ ಇಸ್ ಹೌ ಇಟ್ ವಾಸ್. ಓಕೆ, ಕಾರ್ ಹಂಗಾದ್ರೆ ತಗೊಂಡ್ಮೇಲೆ ಕಲ್ತಿದ್ದ ಮುಂಚೆನೆ ಕಲ್ತಿದ್ದ? ಅಂದ್ರೆ ಅದೇ ಮ್ಯಾನ್ಯುಯಲ್ ಗೊತ್ತಿತ್ತು, ಆಟೋಮ್ಯಾಟಿಕ್ ಇದ್ರಲ್ಲೇ ಕಲ್ತಿದ್ದು. ಅಲ್ಲ, ನಿಮ್ಗೆ ಹೇಗೆ ಕಾರ್ ಜೊತೆ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂತ ಐಡಿಯಾ ಬಂದಿದೆ ಹೇಗೆ ಮೇಘನಾಗೆ? ಸೊ ಆ್ಯಕ್ಚುಲಿ ಯೂಟ್ಯೂಬ್ ಮಾಡ್ತಿದ್ದೆ ನಾನು ಹೇಳ್ದಂಗೆ. ಆಮೇಲೆ MBA ಟೈಮಲ್ಲಿ ಫ್ರೆಂಡ್ಸ್ ಪರಿಚಯ ಆದರು. ಒಬ್ಬ ಚಿನ್ಮಯ್ ಅಂತ ಇದೆ, ಚಿನ್ಮಯ್ ಆ್ಯಂಡ್ ಶ್ರೇಯಸ್ ಅಂತ. ಸೊ ಅವ್ರಿಗೆ ಕಾರಲ್ಲಿ ರೈಡ್ ಕೊಡ್ತಿದ್ದಾಗ ಪಾನಿಪುರಿ ಕಾಣಿಸ್ತು. ಸುಮ್ಮನೆ ನಾನು ಕೇಳಿದೆ, ಅವ್ನು ತುಂಬ ಚೆನ್ನಾಗಿ ಶೂಟ್ ಮಾಡ್ತಾನೆ ಚಿನ್ಮಯ್. ಸೊ ನಾನು ಸುಮ್ಮನೆ ಕಾರ್ ಹೋಗಿ ನಿಲ್ಲಿಸ್ತೀನಿ, ಇಲ್ಲಿ ಪಾನಿಪುರಿ ಚೆನ್ನಾಗಿದೆ. ಆ್ಯಕ್ಚುಲಿ ಯೂನಿವರ್ಸಿಟಿ ಎದುರುಗಡೆ ಪಾನಿಪುರಿ ನಂದು ಫಸ್ಟ್ ವಿಡಿಯೋ ವೈರಲ್ ಆಗಿದ್ದು. ಸೊ ಐ ಟೋಲ್ಡ್ ಹಿಮ್, ನೀನು ಶೂಟ್ ಮಾಡು, ಬಿಕಾಸ್ ಯು ರಿಯಲಿ ಗುಡ್ ವಿತ್ ಆ್ಯಂಗಲ್ಸ್. ನಾನು ತಿನ್ನೋ ಥರ ತೋರಿಸು, ಎಲ್ಲರಿಗೂ ಹೇಳೋಣ ಇಲ್ಲಿ ಚೆನ್ನಾಗಿದೆ. ಸೊ ಅದನ್ನು ಮಾಡಿ ಹಾಕಿದ ತಕ್ಷಣ ವೈರಲ್ ಹೋಯಿತು ವಿಡಿಯೋ. ಸೊ ಅವಾಗ ಒಂದು ಐಡಿಯಾ ಬಂತು, ಬಟ್ ಕಾರಲ್ಲಿ ಏನಾದರೂ ಫನ್ ಕಾಂಟೆಂಟ್ ಮಾಡೋಣ ಅಂತ ಇತ್ತು ತಲೆಯಲ್ಲಿ. ಸೊ ಹಾಗಾಗಿ ಸ್ಟಾರ್ಟ್ ಆಗಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಮತ್ತೆ ಗ್ರೀನ್ ಹೋಟೆಲ್ ತೋರಿಸ್ದೆ, ಇನ್ಫೋಸಿಸ್ ಹತ್ರ ಮ್ಯಾಗಿ ಪಾಯಿಂಟ್. ಸೊ ದೋಸ್ ವಾಸ್ ದ ಫ್ಯೂ ಇನಿಷಿಯಲ್ ವಿಡಿಯೋಸ್ ನಂದು. ಅದು ವೈರಲ್ ಆಗ್ತಾ ನಾವು ಇಟ್ಸ್ ಫುಲ್ ಟೈಮ್. ಫಸ್ಟ್ ನೀವು ಪ್ರಮೋಷನಲ್ ವಿಡಿಯೋಸ್ ಯಾವ್ದು ಮಾಡಿದ್ದ? ಪ್ರಮೋಷನಲ್ಗಿಂತ ನಾನು ಫಸ್ಟ್ ಮಾಡಿದೆ ಇದು ಮ್ಯಾಗಿ, ಪಾನಿಪುರಿ, ಗ್ರೀನ್ ಹೋಟೆಲ್ಲು, ಫುಡ್ಡು, ಮುಂಬೈ ಚಾಯ್. ಹೌದು, ಮೇನ್ ಅಂದರೆ ಲೊಕೇಶನ್ಸ್. ಈಗ ಮಾನಸ ಗಂಗೋತ್ರಿ ಅಂದಿದ ತಕ್ಷಣ ಅವ್ರಿಗೆ ಗೊತ್ತು, ಇನ್ಫೋಸಿಸ್ ಅಂದಿದ ತಕ್ಷಣ ನಂಗೆ ಗೊತ್ತು, ಅವ್ರಿಗೆ ಗೊತ್ತು. ಸೊ ನಂಗೆ ಏನು ಐಡಿಯಾ ಇದ್ದಿತ್ತು ಅಂದರೆ, ಯಾರೇ ವಿಸಿಟ್ ಮಾಡಿದ್ರು ಈ ಲೋಕಲ್ ಐಟಮ್ಸ್ ಡಿಶಸ್ನ ಟ್ರೈ ಮಾಡಬೇಕು, ದ ಬೆಸ್ಟ್ ಆಫ್ ಮೈಸೂರು ಅಂತ. ಸೊ ಹಾಗಾಗಿ ಸ್ಟಾರ್ಟ್ ಆಗಿ ಮತ್ತೆ ಸ್ವಲ್ಪ ಟೂರಿಸ್ಟ್ ಲೊಕೇಶನ್ಸು ಇನ್ ಆ್ಯಂಡ್ ಅರೌಂಡು. ನೆಕ್ಸ್ಟ್ ವಿಡಿಯೋ ನಂದು ವೈರಲ್ ಆಗಿದ್ದು ಮೀನಾಕ್ಷಿಪುರ ಸನ್ಸೆಟ್ ಪಾಯಿಂಟು. ಬಿಕಾಸ್ ಪರ್ಸ್ನಲಿ ಕಾಲೇಜ್ ಸ್ಟೂಡೆಂಟ್ ಇದ್ದಾಗಿಂದನೂ ಸಾಗರಕಟ್ಟೆ, ಮೀನಾಕ್ಷಿಪುರ ಹ್ಯಾಸ್ ಬೀನ್ ಅಡ್ಡ. ಸೊ ಅದನ್ನು ತೋರಿಸ್ದೆ. ಸೊ ಜನರಲಿ ನಾನೆಲ್ಲಿ ಹೋಗ್ತಿದ್ದೆ, ನಾನೆಲ್ಲಿ ತಿಂದಿದ್ದೆ, ಹಂಗಾಗಿ ಸ್ಟಾರ್ಟ್ ಆಗಿ ಆಮೇಲೆ ಹಾಗೆ ಕ್ಲೈಂಟ್ಸ್ ಕರಿಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಹೆಲ್ಪ್ ಮಾಡಿ ಪ್ರಮೋಷನ್ಗೆ ಅಂತ. ಸೊ ಹಾಗಾಗಿ ಹಾಗೆ ಕಂಟಿನ್ಯೂ ಆಗ್ತಿದೆ. ಎಷ್ಟು ಬ್ರ್ಯಾಂಡ್ನ ಇದುವರೆಗೂ ಪ್ರಮೋಷನ್ ಮಾಡಿದ್ದೀರಾ ಮೈಸೂರಲ್ಲಿ? ಆಲ್ಮೋಸ್ಟ್ 100-120 ಆಗಿದೆ. ಅಷ್ಟೊಂದು ಬ್ರ್ಯಾಂಡ್ ಇದೆ ಮೈಸೂರಲ್ಲಿ ಅನ್ಸ್ಬಿಡುತ್ತೆ ನಮಗೆ. ಈಗ ಕೆಫೇಸ್ ಆಗಲಿ, ರೆಸ್ಟೋರೆಂಟ್ಸ್ ಆಗಲಿ ತುಂಬಾನೇ ಓಪನ್ ಆಗಿದೆ. ಸೊ ಆಲ್ ಆಫ್ ದ್ಯಾಟ್, ಮತ್ತೆ ಕ್ಲೋದಿಂಗ್, ಶಾಪಿಂಗ್, ಫ್ಯಾಷನ್ ಆಗಿರ್ಬೋದು, ರೆಸ್ಟೋರೆಂಟ್ಸ್, ಶಾಪಿಂಗ್. ಓಕೆ, ಮೇಘನ ಎಷ್ಟು ಚಾರ್ಜಸ್ ಮಾಡ್ತೀರಾ ಪ್ರಮೋಷನ್ಗೆ? ಅಗೇನ್ ಡಿಪೆಂಡ್ ಆಗುತ್ತೆ. ಈಗ ನಾನು ಹೇಳ್ದಂಗೆ ಸ್ಟ್ರೀಟ್ ಅವ್ರ ಹತ್ರ ಎಲ್ಲ ಐ ಡೋಂಟ್ ಚಾರ್ಜ್ ಎನಿಥಿಂಗ್. ಇಲ್ಲ, ಈಗ ಅವ್ರಿಗೆ ಡ್ರೋನ್, ಈಗ ರೆಸಾರ್ಟ್ಸ್ ಅಂದರೆ ಡ್ರೋನ್ ಶಾಟ್, ಅವ್ರಿಗೆ ಪ್ರೊಫೆಷ್ನಲ್ ಆಗಿ ವಿಡಿಯೋಗ್ರಫಿ ಮಾಡೋಕೆ ಐ ಚಾರ್ಜ್ ಮೋರ್ ದೆನ್ ಅ ಪ್ರಮೋಷನ್. ಈಗ ಒಂದು ಡ್ರೋನ್ ಶಾಟ್ ತಗೊಡ್ತೀನಿ. ಸೊ ಇಟ್ ಡಿಪೆಂಡ್ಸ್ ಆನ್ ಏನು ಬಿಸ್ನೆಸ್ ಅವರು. ಎಷ್ಟಿರುತ್ತೆ ಮಿನಿಮಮ್, ಎಷ್ಟು ಚಾರ್ಜ್ ಮಾಡ್ತೀರಾ, ಮ್ಯಾಕ್ಸಿಮಮ್ ಎಷ್ಟಿರುತ್ತೆ? ಇವಾಗ ನಾನು ಆ್ಯಕ್ಚುಲಿ ಇಂಡಸ್ಟ್ರಿ ಪ್ರೈಸ್ಗಿಂತ ಕಮ್ಮಿನೇ ಚಾರ್ಜ್ ಮಾಡ್ತಿದ್ದೀನಿ, ಬಿಕಾಸ್ ನನ್ನ ಐಡಿಯಾ ಇದ್ದಿದ್ದು ಟು ಹೆಲ್ಪ್. ಓಕೆ.
ಸೊ ಹಾಗಾಗಿ ಇಟ್ ಅಗೇನ್ ವೇರೀಸ್. ಈಗ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಅಂದರೆ ನನಗಲ್ಲಿ ಇಷ್ಟ ಆಯಿತು ಅಂದರೆ ಕೆಲವ್ರು ಏನು ಮಾಡ್ತಾರೆ ಬಾಟರ್ ಕೊಲಾಬ್ ಅಂತಾರೆ. ದೇ ಗಿವ್ ದಮ್, ಈಗ ಸ್ಮಾಲ್ ಬಿಸ್ನೆಸಸ್ ಪ್ರಮೋಷನ್ಸ್ ಅಂತ ಇರುತ್ತೆ ವೇರ್ ದೇ ಗಿವ್ ದೇರ್ ಪ್ರಾಡಕ್ಟ್ಸ್, ಐ ಟ್ರೈ ಇಟ್ ಔಟ್. ನಂಗೆ ಆ್ಯಕ್ಚುಲಿ ಇಷ್ಟ ಆಯಿತು ಅಂದರೆ ಐ ಪುಟ್ ಇಟ್ ಅಪ್ ಆನ್ ಮೈ ಚಾನಲ್. ಸೊ ಆ ಥರನೂ ತುಂಬ ಮಾಡಿದ್ದೀನಿ. ರೆಸಾರ್ಟ್ಸ್ ಇದು ಅದು ಅಂತ ಬಂದಾಗ ಸ್ಟೇಸ್ ಮೇನ್ಲಿ. ಸೊ ವೆಕೇಶನ್ ಥರ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತೀನಿ, ಆರ್ ವಿ ಶೂಟ್ ಮೇನ್ಲಿ ಅವ್ರಿಗೆ ಮಾರ್ಕೆಟಿಂಗ್ ವೀಡಿಯೋಸ್ ಅಂತಲೂ ಕೊಡ್ತೀನಿ. ಸೊ ಫಾರ್ ದ್ಯಾಟ್ ಎನಿವೇರ್ ಬಿಟ್ವೀನ್ 5 to 10K ಐ ಚಾರ್ಜ್ ಮಾರ್ಕೆಟಿಂಗ್. ಸೊ ಡ್ರೋನ್ ಎಲ್ಲ ತೆಗೆದು ರಾ ಕ್ಲಿಪ್ಸ್ ಕೊಡ್ತೀವಿ ಬಿಕಾಸ್ ಈಸ್ ರಿಯಲಿ ಗುಡ್ ವಿತ್ ಡ್ರೋನ್ ಶಾಟ್ಸ್, ಫೋಟೋಗ್ರಫಿ. ಸೊ ಆ ಥರ ಡಿಪೆಂಡ್ಸ್ ಆನ್ ಈಚ್ ಬಿಸ್ನೆಸ್. ಓಕೆ, ಹಾಗಾದ್ರೆ ನಿಮ್ದು ಇದು ಪ್ರೊಡಕ್ಷನ್ ಟೀಮ್ ಎಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ, ನೀವು ಇನ್ವೆಸ್ಟ್ ಮಾಡಿದ್ರೆ ಟೋಟಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಇವಾಗ ಡ್ರೋನ್, ಕ್ಯಾಮ್ರಾ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು 10-12 lakhs ಆಗಿರುತ್ತೆ. 12 lakhs ಅದಕ್ಕೆ 60 ಲಕ್ಷ, 1 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಆಯ್ತು ನಿಮ್ದು. ಮತ್ತೆ ಒಂದೊಂದು ದೊಡ್ಡ ದೊಡ್ಡ ಬ್ರ್ಯಾಂಡ್ ಬಂದಾಗ ರೆಂಟ್ ಮಾಡಬೇಕಾಗುತ್ತೆ ಎಕ್ವಿಪ್ಮೆಂಟ್. ಸೊ ಅದು ನಮ್ಗೆ ಅಡಿಷನಲ್ ಚಾರ್ಜ್ ಆಗುತ್ತೆ. ಸೊ ಫಾರ್ ನೌ ವಿ ಆರ್ ಪುಟ್ಟಿಂಗ್ ಇಟ್ ಫ್ರಮ್ ಅವರ್ ಪಾಕೆಟ್. ನಿಮ್ಮ ಪ್ರೊಡಕ್ಷನ್ ಚಾರ್ಜಸ್ ಎಷ್ಟಿರುತ್ತೆ? ಅದಕ್ಕೆಲ್ಲ ದೊಡ್ಡ ದೊಡ್ಡ ಇದು ಪ್ರೊಡಕ್ಷನ್ ಮಿನಿಮಮ್ 10K ಇಂದ ಸ್ಟಾರ್ಟ್ ಮಾಡ್ತೀನಿ. ದಟ್ ಈಸ್ ಫಾರ್ ಸ್ಮಾಲ್ ರೀಲ್ಸ್, 1 minute ರೀಲ್ಸ್ ಅವ್ರಿಗೋಸ್ಕರ. ಇಲ್ಲ ಪ್ಯಾಕೇಜ್ ಥರ ಕೊಡ್ತೀನಿ ಬಿಕಾಸ್ ವಿ ಡೂ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್, ಗೂಗಲ್ SEO, ಡಿಜಿಟಲ್ ಮಾರ್ಕೆಟಿಂಗ್, ಕಾಂಟೆಂಟ್, ಫೋಟೋಗ್ರಫಿ, ಡ್ರೋನ್ ಎಲ್ಲ ಸೇರಿ ಒಂದು 30,000 25,000 ಅಗೇನ್ ಡಿಪೆಂಡ್ಸ್ ಅಪಾನ್ ದ ಬಿಸ್ನೆಸ್. ಪರ್ ಮಂತ್ ಎಷ್ಟು ಅಂದಾಜು ಅರ್ನ್ ಮಾಡಬಹುದು? ಎಲ್ಲ ಸೇರಿ ಮೇನ್ ನಂದು ಇನ್ಕಮ್ ಬರೋದು ಪ್ರೊಡಕ್ಷನ್ ಹೌಸಿಂದ. ಸೊ ಪ್ರೊಡಕ್ಷನ್ ಹೌಸಿಂದ ಆಲ್ಮೋಸ್ಟ್ ನನಗೊಂದು 4-5 lakhs ಇನ್ಕಮ್ ಇದೆ. ಖರ್ಚೆಲ್ಲ ಕಳೆದ ಎಷ್ಟು ಉಳಿಯುತ್ತೆ? ಅಂದ್ರೆ ನಂದು ಅವ್ನು ಬಿಸ್ನೆಸ್ ಪಾರ್ಟ್ನರು. ಸೊ ವಿ ಹ್ಯಾವ್ ಅವರ್ ಶೇರ್. ಸೊ ಅಗೇನ್ ಎಡಿಟರ್ಸ್ ಇದ್ದಾರೆ, ಡಿಜಿಟಲ್ ಮಾರ್ಕೆಟಿಂಗ್. ಸೊ ಹೋಲ್ ಟೀಮ್, ವಿ ಆರ್ ಎ ಟೀಮ್ ಆಫ್ 6 to 7 people. ಸೊ ಎಲ್ಲ ಸೇರಿ ನನ್ಗೆ ಇನ್ ಹ್ಯಾಂಡ್ ಅಂದ್ರೆ ಆಲ್ಮೋಸ್ಟ್ 1.5 to 2 ಇವಾಗ ಸ್ಟಾರ್ಟಿಂಗ್. ಬಿಕಾಸ್ ಇಟ್ಸ್ ಬೀನ್ 2 years. ಒಳ್ಳೆ ಚೆನ್ನಾಗಿರೋ ಪ್ರಾಜೆಕ್ಟ್ ಎಲ್ಲ ಸಿಗ್ತಾ ಇದೆ ಅಂದಂಗ ಆಯ್ತು. ಚೆನ್ನಾಗಿ ಅಂದ್ರೆ ರಿಟೆನ್ಷನ್ ಬೇಸ್ಡ್ ಕ್ಲೈಂಟ್ಸ್. ಇವಾಗ ಎಡಿಟಿಂಗ್ ಅಂತ ಎಲ್ಲ ಬಂದಾಗ ಒಂದು ಬ್ಯೂಟಿಫುಲ್ ಆಗಿ ಕಂಟೆಂಟ್ ಕೊಡ್ಬೇಕಾಗುತ್ತೆ. ಎಷ್ಟೇ ಚೆನ್ನಾಗಿ ಶೂಟ್ ಮಾಡಿಲ್ಲ, ಎಷ್ಟೇ ಚೆನ್ನಾಗಿ ಶೂಟ್ ಮಾಡಿಲ್ಲ ಅಂದ್ರೆ ಎಡಿಟರ್ ಇಸ್ ದ ಮೈನ್ ರೋಲ್. ಅದ್ರ ರೀಲ್ಸ್ ಅಲ್ಲಿ ಅಂತೂ 1 ನಿಮಿಷದಲ್ಲಿ ಎಲ್ಲ ಹೇಳ್ಬೇಕು. ಎಲ್ಲ ಅದಂತೂ ತುಂಬಾ ಕಷ್ಟ. ಕೇಳ್ತಾರೆ ನೀವೆಲ್ಲ ಶೂಟ್ ಮಾಡಿ ಆರಾಮಾಗಿ ಹಾಕ್ತೀರಾ ಅಂತ. ಬಟ್ ಆಲ್ಮೋಸ್ಟ್ ಒಂದು 3-4 hours ಐ ಸಿಟ್ ಡೌನ್ ವಿತ್ ಮೈ ಫೋನ್ ಟು ಎಡಿಟ್. ಲೈಕ್ ಎಡಿಟಿಂಗ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಿರಲ್ಲ, ಅದು ನಾನು ಎಡಿಟ್ ಮಾಡ್ತೀನಿ ಪರ್ಸನಲ್ ಆಗಿ. ಸೊ ಪರ್ಸನಲ್ ಟಚ್ ಇರ್ಲಿ ಅಂತ ಶೂಟ್ ಆನ್ ಮಾಡ್ತಾನೆ. ಹೆಂಗ್ ಕಲ್ತಿದ್ದು ಮೇಘನಾ? ನಂದು ಯೂಟ್ಯೂಬ್ ಮಾಸ್ಟರ್. ಸೊ ಪ್ರೀಮಿಯರ್ ಪ್ರೋ ಕಲಿತೆ. ಸೊ ಹಾಗಾಗಿ ಅದರಿಂದ ಡಾವಿನ್ಸಿ ಕಲಿತೆ. ಸೊ ಇವಾಗ ಸಿಂಪಲ್ ಫೋನ್ ಎಡಿಟ್. ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲೇ ತುಂಬಾ ಚೆನ್ನಾಗಿದೆ ಫೀಚರ್ಸ್. ಸೊ ಮೋಸ್ಟ್ ಆಫ್ ದ ಎಡಿಟ್ಸ್ ಇನ್ಸ್ಟಾಗ್ರಾಮ್ ಅಲ್ಲೇ ಮಾಡ್ಬಿಡ್ತೀನಿ ಅದ್ರ ಫೀಚರ್ಸ್ ಯೂಸ್ ಮಾಡ್ಕೊಂಡು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ವೇ ಇಟ್ ವಿಲ್ ಗೋ ವೈರಲ್ ಬಿಕಾಸ್ ಯು ಆರ್ ಯೂಸಿಂಗ್ ಇನ್ಸ್ಟಾಗ್ರಾಮ್ ಫೀಚರ್ಸ್. ಸೊ ಹಾಗಾಗಿ ಡಿಪೆಂಡ್ಸ್. ನಿಮ್ಮ ಇನ್ಸ್ಟಾಗ್ರಾಮ್ ಐಡಿಲಿ ಮೇಘನಾ ಖಂಡೇರಾ ಇಸ್ ಮೈ ಫ್ಯಾಮಿಲಿ ನೇಮ್. ಈಗ ಆಕ್ಚುಲಿ ಮೈ ನೇಮ್ ಇಸ್ ಮೇಘನಾ ಜೆ ಇನ್ ರಿಯಲ್. ಬಟ್ ಅದು ಇನ್ಸ್ಟಾಗ್ರಾಮ್ ತಗೋತಿರ್ಲಿಲ್ಲ ಬಿಕಾಸ್ ಐ ಟೂ ಮೆನಿ ಮೇಘನಾ ಜೇಸ್. ಸೊ ಹಾಗಾಗಿ ಖಂಡೇರಾ ಅಂತ ದಟ್ ಇಸ್ ಮೈ ಫ್ಯಾಮಿಲಿ ನೇಮ್. ಓಕೆ, ಇದು ಫೋನಲ್ಲಿ ಶೂಟ್ ಮಾಡ್ತೀರಾ? ಐಫೋನ್ ಅಲ್ಲೆಲ್ಲ ಇದಿದೆ. ಇನ್ನೊಂದು 16 Pro ಇದೆ. ಸೊ ಐ ಡಿಡ್ ದಿಸ್ ಸೊ ದಟ್ ಸ್ಟೋರೇಜ್ ಇಶ್ಯೂ ಆಗಿದ್ರಿಂದ 2 ಫೋನು ಶೂಟ್ಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಶೂಟ್ ಇನ್ಫ್ಲುಯೆನ್ಸರ್ ವಿಡಿಯೋಸ್ ಮಾತ್ರ ಫೋನಲ್ಲಿ ಶೂಟ್ ಆಗುತ್ತೆ. ಕ್ಲೈಂಟ್ಸ್ ಏನೇ ವಿಡಿಯೋ ಇರಲಿ ಮಾರ್ಕೆಟಿಂಗ್ ಪರ್ಪಸ್ಗೆ ಕ್ಯಾಮ್ರಾಲಿ, ಡ್ರೋನಲ್ಲಿ ಶೂಟ್ ಆಗುತ್ತೆ. ನೀವೆಲ್ಲೇ ಹೋದ್ರು ಇದೇ ವೆಹಿಕಲ್ ತಗೊಂಡೋಗೋದು? ಮಿನಿ ಕೂಪರ್ ಅಂದ್ರೆ ಇದು ಮಿನಿ ಕೂಪರಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಇನ್ಫ್ಲುಯೆನ್ಸರ್ ಅಂದ್ರೆ ಮಿನಿ ಕೂಪರಲ್ಲೇ ಹೋಗೋದು. ಕ್ಲೈಂಟ್ಸ್ದು ಸ್ವಲ್ಪ ದೂರ ಹೋಗಬೇಕು ಅಂದ್ರೆ ಕಿಯಾ. ಬಿಕಾಸ್ ಇಲ್ಲಿ ಕ್ಲಿಯರೆನ್ಸ್ ಇಲ್ಲ, ತುಂಬಾ ಬೇಗ ಟೈರ್ ಬರ್ಸ್ಟ್ ಆಗುತ್ತೆ, ಕ್ಲಿಯರೆನ್ಸ್ ಇಲ್ಲ, ಸೊ ಟಚ್ ಆಗುತ್ತೆ. ಸೊ ಸ್ವಲ್ಪ ಸೇಫರ್ ಸೈಡ್, ಸ್ವಲ್ಪ ರೋಡ್ ಸರಿ ಇಲ್ಲ ಅದು ಇದು ಅಂದ್ರೆ ಐ ಟೇಕ್ ಆಫ್ ಕಿಯಾ. ಓಕೆ, ಹಾಗಾದ್ರೆ ಮೇಘನಾ ಕಂಟೆಂಟ್ ಕ್ರಿಯೇಟರ್ಗೆ ಲೈಫ್ ಇದೆಯಾ? ಹೇಗೆ, ಏನು ಸಸ್ಟೈನೇಬಲ್ ಆಗ್ಬಹುದಾ? ಅದು ಅಗೇನ್ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಈಗ ಕೆಲವರು ವಿ ಮೈಟ್ ಸಿ ದೇ ಹ್ಯಾವ್ ಮಿಲಿಯನ್ಸ್ ಆಫ್ ಫಾಲೋವರ್ಸ್, ಅವರು ತುಂಬಾ ಅರ್ನ್ ಮಾಡ್ತಿರ್ತಾರೆ ಆ್ಯಂಡ್ ಅವರೇ ಲೈಕ್ ಪ್ರಾಜೆಕ್ಟ್ಸ್ ಬರ್ತಿರುತ್ತೆ. ಬಟ್ ಈಗ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಐ ಥಿಂಕ್ ಯು ಶುಡ್ ಎಕ್ಸ್ಪೆರಿಮೆಂಟ್. ಈಗ ಒಂದು 2-3 months ಐ ಥಿಂಕ್ ಯು ಶುಡ್ ಎಕ್ಸ್ಪೆರಿಮೆಂಟ್. ಯಾವ ಜೋನರ್ ಸೆಟ್ ಆಗುತ್ತೆ. ಈಗ ನಾನು ಅಷ್ಟೇ ಫನ್ ವೀಡಿಯೋಸ್ ಅಂತ ಸ್ಟಾರ್ಟ್ ಮಾಡಿದ್ದು, ಐ ಹ್ಯಾವ್ ಎಂಡೆಡ್ ಅಪ್ ಹಿಯರ್. ಸೊ ಯು ಶುಡ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಪೀಪಲ್ ಲೈಕ್. ಮತ್ತು ಕೆಲವ್ರಿಗೆ ಏನಾಗುತ್ತೆ, ಒಂದು ವಿಡಿಯೋ ವೈರಲ್ ಹೋಗುತ್ತೆ, ಬೇರೆ ಎಲ್ಲ ಹೋಗಲ್ಲ. ಅಗೇನ್ ಇಟ್ ಇಸ್ ಅ ಡೌನ್ಫಾಲ್. ಸೊ ಐ ಫೀಲ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ, ಜಾನರ್ ಚೇಂಜ್ ಮಾಡಿ ಒಂದು ಪ್ಲಾನ್ ಬಿ ಅಂತ ಇಟ್ಕೋಬಹುದು. ಸೊ ಫಾರ್ ಮೀ ಮೈ ಪ್ಲಾನ್ ಬಿ ವಾಸ್ ಮೈ ಎಜುಕೇಷನ್, MBA ಡಿಗ್ರಿ, ಇಂಜಿನಿಯರಿಂಗ್ ಡಿಗ್ರಿ. ಸೊ ನಥಿಂಗ್ ವರ್ಕ್ಸ್ ಔಟ್ ದೆನ್ ಐ ಆಮ್ ದೇರ್, ಐ ಹ್ಯಾವ್ ದ್ಯಾಟ್. ಸೊ ಆ ಥರ ಒಂದು ಇಟ್ಕೊಂಡು ಇದನ್ನು ಪಾರ್ಟ್ ಟೈಮ್ ಥರ ಸ್ಟಾರ್ಟ್ ಮಾಡಲಿ. ಇಫ್ ಇಟ್ ವರ್ಕ್ಸ್ ಔಟ್ ದೆನ್ ಡೆಫಿನೆಟ್ಲಿ, ಬಿಕಾಸ್ ಟುಡೇಸ್ ಟ್ರೆಂಡ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ. ಸೊ ಓರ್ತು ಅಂದರೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿರುತ್ತೆ. ರಿಸ್ಕ್ ಇದೆ, ರಿಸ್ಕ್ ಫ್ಯಾಕ್ಟರ್ ಇಸ್ ರಿಯಲಿ ಮಚ್. ತುಂಬಾ ವೆಯ್ಟ್ ಮಾಡಬೇಕು. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಮ್ಯಾಟ್ರ್ ಆಗ್ತಾರಾ ಪ್ರಮೋಷನ್ ವಿಡಿಯೋಸ್ ಮಾಡಬೇಕಾದ್ರೆ? ಸೊ ಇವಾಗ ನಿಮಗೆ ಫಾಲೋವರ್ಸ್ ಬರೋದು ತುಂಬ ಕಮ್ಮಿ.
ದೇ ಓನ್ಲಿ ಆಫ್ಟರ್ ದಿ ಸಿ ಮಲ್ಟಿಪಲ್ ರೀಲ್ಸ್ ಇಷ್ಟ ಆಗಿ ಫಾಲೋ ಮಾಡಬೇಕು ಅನ್ಸಿದ್ರೇ ಮಾಡೋದು. ಸೊ ವಾಟ್ ಐ ಫೀಲ್ ಎಂಗೇಜ್ಮೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾಲೋವರ್ಸ್ಗಿಂತ. ಎಷ್ಟು ಶೇರ್ಸ್ ಬರ್ತಿದೆ, ಎಷ್ಟು ಲೈಕ್ಸ್ ಬರ್ತಿದೆ, ಎಷ್ಟು ನೀವು ತೋರಿಸಿರೋ ಜಾಗಕ್ಕೆ ಜನ ಹೋಗ್ತಾ ಇದ್ದಾರೆ. ಸೊ ಐ ಥಿಂಕ್ ಅದನ್ನು ಕನ್ಸಿಡರ್ ಮಾಡ್ಬೇಕು ನಾವು. ಬಿಕಾಸ್ ಈಗ ಫೇಕ್ ಫಾಲೋವರ್ಸ್ ಹಾಕಿಸ್ಕೋಬೋದು, ಫೇಕ್ ವ್ಯೂಸ್ ಹಾಕಿಸ್ಕೋಬೋದು, ಫೇಕ್ ಲೈಕ್ಸು ಹಾಕಿಸ್ಕೋಬೋದು, ಬಟ್ ಕನ್ವರ್ಷನ್ಸು ಶೇರ್ಸು ಶುಡ್ ಬಿ ಆರ್ಗ್ಯಾನಿಕ್. ಸೊ ಎನಿ ಒರಿಜಿನಲ್ ಆರ್ಗ್ಯಾನಿಕ್ ಕಾಂಟೆಂಟ್ ಕ್ರಿಯೇಟರ್ ಅಂದರೆ ಮೇನ್ಲಿ ನಾನು ನೋಡೋದು ಶೇರ್ಸ್. ಅದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ಇಸ್ ಇಟ್ ರಿಯಲ್ ಆರ್ ಫೇಕ್ ಅಂತ. ನೀವು ಫಸ್ಟ್ ಕಂಟೆಂಟ್ ಕ್ರಿಯೇಟ್ ಎಲ್ಲ ಮಾಡಿದ್ರಲ್ಲ ಮೈಸೂರಲ್ಲಿ, ಫಸ್ಟ್ ನಿಮಗೆ ರೆಕಗ್ನೈಸ್ ಎಲ್ಲಿ ಸಿಕ್ತು, ಯಾರು ಮಾತಾಡ್ಸಿದ್ರು ಮೇಘನಾ ನೀನು ರೀಲ್ಸ್ ಮಾಡ್ತೀಯ ಅಲ್ವಾ ಅಂತ ಆ ಥರ ಎಲ್ಲ? ಆ್ಯಕ್ಚುಲಿ ತುಂಬಾ ಆಗ್ತಿರುತ್ತೆ. ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪಾರ್ಟ್ಸ್ ಆಫ್ ಬಿಂಗ್ ಕಾಂಟೆಂಟ್ ಕ್ರಿಯೇಟರ್. ಬಿಕಾಸ್ ಜನಕ್ಕೆ ಇಷ್ಟ ಆಗ್ತಿದೆ, ಅವ್ರು ಬಂದು ರೆಕಗ್ನೈಸ್ ಮಾಡ್ತಿದ್ದಾರೆ ಅಂದರೆ ಇಟ್ಸ್ ಎ ಹ್ಯೂಜ್ ಥಿಂಗ್. ಸೊ ಈಗಲೂ ಅಷ್ಟೇ, ನಾನು ಸಿಗ್ನಲ್ ಲೈಟಲ್ಲಿ ನಿಂತಿದ್ದಾಗ ಬಂದು ಹಾಯ್ ಅಂತಾರೆ, ಸ್ಟೂಡೆಂಟ್ಸ್ ಓಡ್ಕೊಬಂದು ಫೋಟೋಸ್ ತೊಗೋತಾರೆ. ಈಗ ಒಂದು ಎಕ್ಸಿಬಿಷನ್ಗೆ ಹೋದರೆ ದೇ ರೆಕಗ್ನೈಸ್, ದೇ ಟಾಕ್, ಫೋಟೋಸ್ ಕ್ಲಿಕ್ ಮಾಡ್ಕೋತಾರೆ. ಆ್ಯಂಡ್ ದ ಬೆಸ್ಟ್ ಥಿಂಗ್ ಇಸ್ ಕೂಪರ್ ಇಲ್ಲ ಅಂದ್ರೂ ರೆಕಗ್ನೈಸ್ ಮಾಡ್ತಿದ್ದಾರೆ ವೆನ್ ಐ ಆಮ್ ಔಟ್ ಸೈಡ್. ಸೊ ದ್ಯಾಟ್ ಫೀಲ್ಸ್ ರಿಯಲಿ ಗುಡ್. ತುಂಬಾ ಇನ್ಸ್ಟೆನ್ಸಸ್ ಇದೆ ಅದು. ಓಕೆ, ಔಟ್ ಆಫ್ ಡಿಸ್ಟಿಕ್ ಅಂತ ಹೇಳಿದ್ರೆ ಎಲ್ಲೆಲ್ಲ ಹೋಗಿದ್ದೀರಾ ಪ್ರಮೋಷನ್ಗೆ? ಪ್ರಮೋಷನ್ ಮೈಸೂರು ಬಿಟ್ಟು ಎರ್ಕಾಡ್ಗೆ ಹೋಗಿದ್ವಿ. ಅದು ಪ್ರಮೋಷನ್ ಅಲ್ಲ, ಆ್ಯಕ್ಚುಲಿ ಅವಾರ್ಡ್ ಫಂಕ್ಷನ್ ಇತ್ತು. ಸೌತ್ ಇಂಡಿಯಾ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಅವಾರ್ಡ್ಸ್ ಇತ್ತು. ಸೊ ಅಲ್ಲಿ ಎರ್ಕಾಡಲ್ಲಿ ಐ ವಾಸ್ ಇನ್ವೈಟೆಡ್. ಸೊ ಅಲ್ಲಿ ಅದು ಬಿಟ್ಟರೆ ಆ್ಯಕ್ಚುಲಿ ಇನ್ ಆ್ಯಂಡ್ ಅರೌಂಡ್ ಕರ್ನಾಟಕನೇ. ಅಂಡಮಾನ್ಗೆ ಹೋಗಿದ್ದೀನಿ, ಕಾಂಟೆಂಟ್ ಎಲ್ಲ ತೊಗೊಂಡಿದ್ದೀನಿ, ಇನ್ನೂ ಅಪ್ಲೋಡ್ ಮಾಡಿಲ್ಲ. ದ್ಯಾಟ್ ವಾಸ್ ಎ ಟ್ರಿಪ್ಪಲ್ಲೇ ಕಾಂಟೆಂಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಮೇನ್ ಪ್ರಮೋಷನ್ಸ್ ಅಂತ ಚಿಕ್ಕಮಂಗ್ಳೂರು, ವಯನಾಡು, ಊಟಿ, ಕೂರ್ಗ್, ಮೈಸೂರು, ಬ್ಯಾಂಗ್ಳೂರು. ಅದಂದರೆ ಹೋಮ್ ಸ್ಟೇಸು, ರೆಸಾರ್ಟ್ಸ್. ಸೊ ಆ ಥರ. ಓಕೆ, ಮೇಘನಾ ಇಲ್ಲಿ ನಿಮ್ಮನ್ನು ನೋಡಿ ನಿಮ್ಮ ಫ್ರೆಂಡ್ ಏನಾದರೂ ಇನ್ಸ್ಪೈರ್ ಆಗಿದ್ದಾರಾ? ಹೇಗೆ ಅವ್ರು ಏನಾದ್ರು ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರಾ? ಹೇಗೆ ಅವರೆಲ್ಲ ಫ್ರೆಂಡ್ಸ್ ಟೀಮು? ಆ್ಯಕ್ಚುಲಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡ್ತಿದ್ದೆ ನನ್ನ ಫ್ರೆಂಡ್ಸ್ನ ಹಾಕ್ಕೊಂಡು, ಅವ್ರನ್ನ ಆ್ಯಕ್ಟರ್ಸಸ್ನ ಮಾಡ್ತಿದ್ದಿದ್ದು. ಅದಾದಮೇಲೆ ದೇವರ್ ಫ್ಯೂ ಫ್ರೆಂಡ್ಸ್ ಲೈಕ್ ನಮ್ಗೆ ಇಷ್ಟಪಟ್ಟಿದ್ದು ನಾವು ಮಾಡಿದ್ರೆ ಸಕ್ಸಸ್ ಸಿಗುತ್ತೆ ಅಂತ ನಾನು ನೋಡಿಕೊಂಡು ಅವ್ರ ಜಾಬ್ ಬಿಟ್ಟು ಅವ್ರ ಕಾಂಟೆಂಟ್ ಕ್ರಿಯೇಷನ್ ಅಂತಲ್ಲ, ವಾಟ್ ದೇ ಲೈಕ್ ಅನ್ನೋದನ್ನು ಫೈಂಡ್ ಔಟ್ ಮಾಡಿದ್ದಾರೆ ನನ್ನ ಕ್ಲೋಸ್ ಫ್ರೆಂಡ್ಸು, ನನ್ನ ಸರ್ಕಲ್. ಸೊ ದಟ್ ದೇ ಹ್ಯಾವ್ ಟೋಲ್ಡ್ ಮಿ, ನಿನ್ನನ್ನು ನೋಡಿ ಇನ್ಸ್ಪಿರೇಷನ್ ತೊಗೊಂಡು ವಿ ಹ್ಯಾವ್ ಟೇಕನ್ ದಟ್ ರಿಸ್ಕ್ ಅಂತ. ಕಂಟೆಂಟ್ ಕ್ರಿಯೇಟರ್ ಆಗಿಲ್ಲ ಅಂದಿದ್ರೆ, ಇನ್ಫ್ಲುಯೆನ್ಸರ್ ಆಗಿಲ್ಲ ಅಂದಿದ್ರೆ ಏನಾಗ್ತಾ ಇದ್ರಿ? ಸೊ ದಟ್ ಈಸ್ ಅ ಬಿಗ್ ಕ್ವೆಶ್ಚನ್. ಆ್ಯಕ್ಚುಲಿ ಮೋಸ್ಟ್ಲಿ ನಾನು MS ಹೋಗ್ತಿದ್ದೆ. ಐ ವಾಸ್ ಟೂ ಮಚ್ ಇಂಟ್ರೆಸ್ಟೆಡ್ ಇನ್ ಆಸ್ಟ್ರೋಫಿಸಿಕ್ಸ್. ನನ್ನ ಇಂಟರ್ನ್ಶಿಪ್, ಸರ್ಟಿಫಿಕೇಟ್ಸ್, ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಆಸ್ಟ್ರೋಫಿಸಿಕ್ಸ್. ಅದು ಸೈಡಲ್ಲಿ ಇನ್ನೂ ಕನಸು ಹಂಗೆ ಇದೆ. ಆ್ಯಕ್ಚುಲಿ ಇಲ್ಲ, ಐ ಆಮ್ ವೆರಿ ಸ್ಯಾಟಿಸ್ಫೈಡ್, ಕಂಟೆಂಟೆಡ್, ಹ್ಯಾಪಿ. ಇಟ್ಸ್ ಜಸ್ಟ್ ದ್ಯಾಟ್ ಇನ್ನೂ ಜಾಸ್ತಿ ಜನಕ್ಕೆ ಇಷ್ಟ ಆಗಲಿ, ರೀಚ್ ಆಗಲಿ ಅಷ್ಟೇ. ಬಟ್ ಐ ಆಮ್ ವೆರಿ ಹ್ಯಾಪಿ ವಿತ್ ವಾಟ್ ಐಮ್ ಡೂಯಿಂಗ್. ದಿಸ್ ಸಮಥಿಂಗ್ ಐ ರಿಯಲಿ ಎಂಜಾಯ್. ಓಕೆ, ಇವಾಗ ನೀವು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀರಾ, ತಿಂಗಳಿಗೆ 4-5 ಲಕ್ಷ ಅರ್ನ್ ಮಾಡ್ತಾ ಇದ್ದೀರಾ ಗೊತ್ತು. ನಿಮ್ಮ ಟೀಮ್ ವರ್ಕ್ ಹೇಗಿದೆ? ಯಾಕೆಂದರೆ ಎಡಿಟರ್ ಆಗಿರ್ಬೋದು, ರೀಲ್ಸ್ನಂತೂ ನೀವೇ ಮಾಡ್ಬೋದು, ಬೇರೆ ಬೇರೆ ಕ್ಲೈಂಟ್ಸ್ಗೆಲ್ಲ ಬೇಕಾಗುತ್ತೆ. ಹೇಗೆ ಅದು ಕೋಆರ್ಡಿನೇಟ್ ಏನು ಮಾಡಿದ್ರೆ? ಸ್ಟುಡಿಯೋ ಗಿಡಿಯೋ ಏನಾದ್ರು ಮಾಡ್ಕೊಂಡಿದ್ದೀರಾ? ಅದೇ ಇಲ್ಲಿ ಕೆಳಗಡೆ ಒಂದು ಆಫೀಸ್ ಇದೆ ಚಿಕ್ಕದಾಗಿ, ಬಟ್ ಆಫೀಸ್ ಥರ ಇಲ್ಲ. ಬಟ್ ನಂದು ಎಲ್ಲ ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಮೈ ಬಿಸ್ನೆಸ್ ಪಾರ್ಟ್ನರ್ ಕಮ್ಸ್ ಹಿಯರ್ ವೆನ್ ಎವರ್ ದೇರ್ ಶೂಟ್ಸ್. ಅದು ಬಿಟ್ಟರೆ ನಂದು ಎಡಿಟರ್ ಒಬ್ಬರು ಕೇರಳಲ್ಲಿದ್ದಾನೆ, ಇನ್ನೊಬ್ರು ಮುಂಬೈಯಲ್ಲಿದ್ದಾರೆ. ಸೊ ಸೊ ಹಾಗಾಗಿ ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಇಸ್ ಇನ್ ಕರ್ನಾಟಕ. ಸೊ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್. ಸೊ ನಾವು ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡ್ತೀವಿ, ಅವ್ರು ಎಡಿಟ್ ಮಾಡ್ತಾರೆ, ಕಳಿಸ್ತಾರೆ. ದೆನ್ ವಿ ಟೆಲ್ ದಮ್ ದ ಚೇಂಜಸ್. ಡಿಜಿಟಲ್ ಮಾರ್ಕೆಟಿಂಗ್ ಅವ್ನು ಆರಾಮಾಗಿ, ಹೀಸ್ ಅ ಸ್ಟೂಡೆಂಟ್ ಆ್ಯಕ್ಚುಲಿ, ಅವ್ರನ್ನೇ ಹೈಯರ್ ಮಾಡಿ. ಇಟ್ಸ್ ಬೇಸಿಕ್ಲಿ ಟ್ಯಾಲೆಂಟ್ ಪೂಲಿಂಗ್. ಈಗ ನೀವು ಯು ಆರ್ ಡೂಯಿಂಗ್ ಎಡಿಟಿಂಗ್ ರಿಯಲಿ ಗುಡ್, ಐ ಟೇಕ್ ದಮ್ ಇನ್. ನೀವು ಶೂಟಿಂಗ್ ಚೆನ್ನಾಗಿ ಮಾಡ್ತಿದ್ದೀರಾ, ಟೇಕ್ ದಮ್ ಇನ್. ಆಸ್ ಅ ಟೀಮ್ ಐ ವಾಂಟ್ ಟು ಗ್ರೋ, ನಾಟ್ ಆಸ್ ಅನ್ ಇಂಡಿವಿಜುವಲ್, ಆಸ್ ಅ ಕಂಪನಿ, ಆಸ್ ಅ ಟೀಮ್. ಸೊ ಎಲ್ಲರಿಗೂ ಅಲ್ಲಿ ಬೆನಿಫಿಟ್ ಆಗಬೇಕು. ದಟ್ಸ್ ದಿ ಐಡಿಯಾ. ಓಕೆ, ಹಾಗಾದರೆ ಸಂಬಳ ಎಲ್ಲ ಹೇಗೆ, ಎಷ್ಟು ಕೊಡ್ತೀರಾ, ಹೇಗೆ ಏನು ಅದನ್ನು ಕೂಡ ಟೀಮ್? ಇಟ್ ಡಿಪೆಂಡ್ಸ್. ಅದೇ ನನಗೆ ಪ್ರಾಜೆಕ್ಟ್ ಈಗ ದೊಡ್ಡ ಪ್ರಾಜೆಕ್ಟ್ ಬಂತು ಅಂದರೆ ಈಕ್ವಲ್ ಆಗಿ ಶೇರ್ ಆಗುತ್ತೆ, ಇಲ್ಲಾಂದರೆ ಒಂದು ಪರ್ಟಿಕ್ಯುಲರ್ ಅಮೌಂಟು, ಮತ್ತು ಅದನ್ನು ಹೈಕ್ ಆಗುತ್ತೆ, ಕಮ್ಮಿ ಇದ್ದಾಗ ಕಮ್ಮಿ ಆಗುತ್ತೆ. ಸೊ ಎವ್ರಿ ಒನ್ ಆರ್ ವೆರಿ ಅಂಡರ್ಸ್ಟ್ಯಾಂಡ್. ನೀವು ಶಾರ್ಟ್ ಫಾರ್ಮ್ ವಿಡಿಯೋಸ್ ಅಷ್ಟೇ ಮಾಡೋದು, ಲಾಂಗ್ ಫಾರ್ಮ್ ವಿಡಿಯೋಸ್ ಮಾಡೋದು? ಲಾಂಗ್ ಫಾರ್ಮ್ ಅಂದರೆ ಈಗ ಕೆಲವು ಕ್ಲೈಂಟ್ಸ್ಗೆ ಯೂಟ್ಯೂಬ್ ವಿಡಿಯೋಸ್ ಬೇಕು ಅಂದರೆ ಮಾಡ್ತೀವಿ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್. ಏನೇ ಇದ್ರೂ ಐ ಹ್ಯಾವ್ ಎ ವೆರಿ ಪ್ರೊಫೆಷನಲ್ ಟೀಮ್ ಟು ಪುಲ್ ಇಟ್ ಆಫ್. ಲಾಂಗ್ ಫಾರ್ಮ್ ಆಗಲಿ, ಶಾರ್ಟ್ ಫಾರ್ಮ್ ಆಗಲಿ, ಸ್ಟೋರಿ ಬೇಸ್ಡ್ ಆಗಲಿ, ವಿತೌಟ್ ಮಾಡೆಲ್ಸ್, ವಿತ್ ಸೆಟಪ್, ವಿತೌಟ್ ಸೆಟಪ್. ಸೊ ಆಲ್ ಟೈಪ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಆಗಿದೆ ಎಲ್ಲಾನು. ಓಕೆ, ನಿಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ಇದರಲ್ಲೇ ಹಾಕೊಂಡು ಹೋಗೋದಾ? ಇದರಲ್ಲೇ ಹಿಂದೆ ಡಿಕ್ಕಿ ಇದೆ, ಒಂದು ಚಿಕ್ಕ ಡಿಕ್ಕಿ. ಸೊ ಅಲ್ಲೇ ಹಾಕ್ಬಿಟ್ಟು ಅಂದ್ರೆ ನೀವು ನಾನು ನೋಡ್ದಂಗೆ ಒಂದೊಂದು ರೀಲ್ಸ್ಗೂ ಡಿಫ್ರೆಂಟ್ ಕಾಸ್ಟ್ಯೂಮ್ ಎಲ್ಲ ಹಾಕ್ತಿರಲ್ಲ, ಎಷ್ಟು ಕಾಸ್ಟ್ಯೂಮ್ ಕಲೆಕ್ಷನ್ ಇದೆ ನಾನು ನೋಡ್ಬೇಕು. ನಂದು ಸ್ವಲ್ಪ ಆನ್ಲೈನ್ ಶಾಪಿಂಗ್ ಜಾಸ್ತಿ ಆಗಿದೆ ಇವಾಗ. ಓಕೆ, ಸೊ ನನಗೆ ಡ್ರೆಸ್ಸಸ್, ಫ್ರಾಕ್ಸ್ ತುಂಬಾ ಇಷ್ಟ. ಸೊ ವೆನ್ ಎವರ್ ಐ ಸಿ ಆ್ಯಂಡ್ ಐ ಫೀಲ್ ಇಟ್ಸ್ ವಿದಿನ್ ದ ಬಜೆಟ್ ಅಲ್ಲ, ಐ ಬೈ ಇಟ್. ಓಕೆ, ಯಾವಾಗ್ಲೂ ಡ್ರೆಸ್ಸಸ್ ಪರ್ಚೇಸ್ ಮಾಡ್ತಲೇ ಇರ್ತೀರಾ? ತುಂಬಾ ಜಾಸ್ತಿ ಇಲ್ಲ, ಮೇ ಬಿ 2 or 3 per month. ಹಬ್ಬದಲ್ಲಿ ನಾವೆಲ್ಲ ಮಾಡೋದಪ್ಪ, ಹಬ್ಬಕ್ಕೆ ಅಷ್ಟೇ. ಪರ್ ಮಂತ್ ನಂಗೆ ಏನಾಗುತ್ತೆ ಅಂದ್ರೆ ಒಂದೊಂದು ವಿಡಿಯೋಗೂ ಸೂಟ್ ಆಗಂತ ಔಟ್ಫಿಟ್ ಐ ಟ್ರೈ. ಈಗ ರೆಸಾರ್ಟ್ಗೆ ಹೋದ್ರೆ ಒಂದು ಫ್ಲೋರಲ್ ಔಟ್ಫಿಟ್ ಆಗಲಿ, ಫ್ಲೋಯಿ ಔಟ್ಫಿಟ್ ಆಗಲಿ,
ಟೆಂಪಲ್ಗೆ ಹೋದೆ ಚಂದ ಸಾರಿ ಲಂಗ ದಾವಣಿ. ಸೊ ಸ್ಯಾರೀಸ್ ಎಲ್ಲ ಮಮ್ಮಿದು. ಸೊ ಲಂಗ ದಾವಣಿ ಒಂದೆರಡು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸೊ ಆ ಥರ ಡಿಪೆಂಡ್ ಅಪಾನ್ ಇದ್ರ ಬಗ್ಗೆ, ಶೂಟ್ಸ್ ಬಗ್ಗೆ. ಇವಾಗ ನಿಮ್ಗೆ ಕೊಟ್ಟಿರುವಂತ ಪ್ರಾಡಕ್ಟ್ಗಳನ್ನ ನಾವು ನೋಡ್ಬೋದಾ? ಏನೆಲ್ಲ ರಿವ್ಯೂಸ್ಗೆ ಬಂದಿದೆ, ಹೇಗೆ ಏನು ನೀವು ಯೂಸ್ ಮಾಡ್ತಾ ಇರೋದು? ಪ್ರಾಡಕ್ಟ್ಸ್ ಅಂತ ಆ್ಯಕ್ಚುಲಿ ನಾನು ಜಾಸ್ತಿ ಸ್ಕಿನ್ ಕೇರ್ ಇದು ಮಾಡಲ್ಲ, ಬಿಕಾಸ್ ಮೈ ಸ್ಕಿನ್ ಪರ್ಸನಲಿ ಇಸ್ ವೆರಿ ಸೆನ್ಸಿಟಿವ್. ಸೊ ಐ ಆಮ್ ಸ್ಕೇರ್ ಟು ಸಜೆಸ್ಟ್ ಸಮ್ಮನ್. ಈಗ ನಾನು ಏನಾದ್ರು ಸಜೆಸ್ಟ್ ಮಾಡ್ತಿದ್ದೀನಿ, ಅವ್ರನ್ನ ನನ್ನನ್ನು ನಂಬ್ಕೊಂಡು ತೊಗೋತಾ ಇದ್ದಾರೆ ಅಂದರೆ ಐ ಶುಡ್ ಬಿ ವೆರಿ ಕೇರ್ಫುಲ್. ಸೊ ಆದಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅವಾಯ್ಡ್ ಮಾಡ್ತೀನಿ. ಇಟ್ ಈಸ್ ಮೇನ್ಲಿ ರೆಸ್ಟೋರೆಂಟ್ಸ್, ಫುಡ್, ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಲಿ, ಮೇನ್ಲಿ ಅದು ಫೋಕಸ್ ಆಗಿದೆ. ಅದು ಬಿಟ್ಟರೆ ಹ್ಯಾಂಪಸ್ ಬರ್ತಿರುತ್ತೆ ಇನ್ವೈಟ್ಸ್ಗೆ ಹೋದಾಗ. ಸೊ ಐ ಹ್ಯಾವ್ ನೋ ಐಡಿಯಾ ವೇರ್ ದೇ ಆರ್. ಓಕೆ, ನೈಸ್ ನೈಸ್. ಅಂದ್ರೆ ಫ್ಯೂಚರ್ ಅಲ್ಲೂ ಕೂಡ ನೀವು ಇದನ್ನೇ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನಗೆ ಎಜುಕೇಷನ್ ಫೀಲ್ಡ್ ತುಂಬ ಇಂಟ್ರೆಸ್ಟ್ ಇದೆ, ಲೈಕ್ ಟೀಚಿಂಗ್. ಐ ಆಮ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್. ಸೊ ನೋಡೋಣ ಹೌ ದಿಸ್ ಗೋಸ್. ಇದೇ ಚೂರು ಐ ಆಮ್ ಕಂಪ್ಲೀಟ್ಲಿ ಬಿಸಿ ಬಿಕಾಸ್ ಪ್ರೊಡಕ್ಷನು, ಡಿಜಿಟಲ್ ಮಾರ್ಕೆಟಿಂಗು, ಕ್ಲೈಂಟ್ಸ್ ಎಲ್ಲ. ಸ್ವಲ್ಪ ಟೈಮ್ ಆದರೆ ಸ್ವಲ್ಪ ಟೀಚಿಂಗ್ ಫೀಲ್ಡು ಎಂಟ್ರ್ ಆಗೋಣ ಅಂತ ಇಷ್ಟ ಇದೆ. ನೀವು ಡ್ಯಾನ್ಸ್ ಎಲ್ಲ ಮಾಡಲ್ಲ ಅಲ್ಲ? ಇಲ್ಲ ಇಲ್ಲ, ನಾನು ನೋಡ್ದಂಗೆ ಡ್ಯಾನ್ಸ್ ಏನು ಮಾಡಿಲ್ಲ. ನಾನು ಕೆಲವೊಂದು ಮಾಡಿದ್ದೀನಲ್ಲ, ವ್ಯೂಸ್ ಆಗಿರ್ಬೋದು, ಲೈಕ್ಸ್ಗೋಸ್ಕರ ಆ ಥರ ಏನು? ಇಲ್ಲ ಇಲ್ಲ ಇಲ್ಲ, ಡ್ಯಾನ್ಸ್ ಇಲ್ಲ. ಪ್ಯೂರ್ ಫಾರ್ಮ್ ಆಫ್ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾಂಟೆಂಟ್ ಅಷ್ಟೇ. ಐ ಆಲ್ವೇಸ್ ಬಿಲೀವ್ ಯೂಟ್ಯೂಬ್ ಟೈಮಲ್ಲೂ ಐ ಬಿಲೀವ್ ದಿಸ್. ಯಾರಾದರೂ ನಂದು ಒಂದು 1 minute 2 minutes ನೋಡ್ತಾ ಇದ್ದಾರೆ ಅಂದರೆ ದೇ ಶುಡ್ ಬಿ ಹ್ಯಾಪಿ ಅಟ್ ದ ಎಂಡ್, ಆರ್ ಅವ್ರಿಗೆ ಏನಾದರೂ ಸಿಗಬೇಕು. ಸೊ ಆ ಒಂದು ಮೈಂಡ್ ಸೆಟ್ಟಲ್ಲೇ ಐ ಕಂಟಿನ್ಯೂಡ್. ಓಕೆ, ನೈಸ್. ಒಂದು ರೌಂಡ್ ಹೋಗಿ ಬರೋಣ. ಶೋರ್. ಇಲ್ಲೇನಿಲ್ಲ, ಏನೆಲ್ಲ ಇಟ್ಕೊಂಡಿರ್ತೀರಾ? ಅದು ಡ್ಯಾಶ್ ಬೋರ್ಡು ಅಷ್ಟೇ ಆ್ಯಕ್ಚುಲಿ. ಓಕೆ, ಹೇಗೆ ಅನ್ನಿಸ್ತು ಮ್ಯಾಮ್ ಕಾರು? ನಿಮ್ನ ಆ್ಯಕ್ಚುಲಿ ರಿಂಗ್ ರೋಡ್ ಸುತ್ತಿಸಿದ್ರೆ ಇಟ್ ವಿಲ್ ಬಿ ಮೋರ್ ನೈಸ್. ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ದಿಸ್ ಒನ್. ಹಾಂ, ಇದ್ದಿಲ್ಲ. ಸೊ ದಿಸ್ ವಾಸ್ ದ ನಿಯರೆಸ್ಟ್. ದಿಸ್ ಇಸ್ ಕಾಲ್ಡ್ ಜೆಸ್ತಿ ಎಲ್ಲೋ. ಓಕೆ, ಸೊ ಹಾಗಾಗಿ ಇದೇ ಕಲರ್ ಬೇಕು, ಒಂದು ಡಿಫ್ರೆಂಟ್ ಆಗಿತ್ತಲ್ಲ, ಸಮಥಿಂಗ್ ಬ್ರೈಟ್. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ನಿಮ್ಮ ಫ್ಯೂಚರ್ಗೆ. ಬೆಸ್ಟ್ ಇನ್ಫ್ಲುಯೆನ್ಸರ್ ಆಗಿ ಫ್ಯೂಚರಲ್ಲಿ ಆಲ್ರೆಡಿ ಆಗಿದ್ದೀರಾ. ಫಿಂಗರ್ಸ್ ಕ್ರಾಸ್ಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.